ಇಂಡಿಯಾದಲ್ಲಿ ಜನ ಇನ್ನೂ ನಂಬುತ್ತಿರುವ ಬಿಗ್ಗೆಸ್ಟ್ ಲೀಗಲ್ ಮಿತ್ಸ್ ಯಾವುವು ಗೊತ್ತಾ? ಇವುಗಳಲ್ಲಿ ಕೆಲವು ಮಿತ್ಸ್ ನಂಬಿದ್ರೆ ನೀವು ಮನಿ, ಟೈಮ್ ಅಥವಾ ಕೇಸ್ ಕೂಡ ರಿಸ್ಕ್ ಆಗಬಹುದು. 6 PM ಆದ್ಮೇಲೆ ಪೊಲೀಸ್ ಅರೆಸ್ಟ್ ಮಾಡೋಕೆ ಆಗಲ್ಲ, ತಪ್ಪು. BNSS ಅಡಿಯಲ್ಲಿ ಈ ಪ್ರೊಟೆಕ್ಷನ್ ಎಲ್ಲರಿಗೂ ಅಲ್ಲ, ಮಹಿಳೆಯರಿಗೆ ಸನ್ಸೆಟ್ ನಿಂದ ಸನ್ರೈಸ್ ವರೆಗೆ ಕೆಲವು ಪ್ರೊಟೆಕ್ಷನ್ಸ್ ಇವೆ, ಅದಕ್ಕೂ ಎಕ್ಸೆಪ್ಷನ್ ಇವೆ. ವರ್ಬಲ್ ಅಗ್ರಿಮೆಂಟ್ ಗೆ ಲೀಗಲ್ ವ್ಯಾಲ್ಯೂ ಇಲ್ಲ, ತಪ್ಪು. ಓರಲ್ ಅಗ್ರಿಮೆಂಟ್ ಕೂಡ ಲೀಗಲಿ ವ್ಯಾಲಿಡ್ ಆಗಬಹುದು, ಆದರೆ ಕೋರ್ಟ್ ನಲ್ಲಿ ಅದನ್ನು ಪ್ರೂವ್ ಮಾಡೋದು ಕಷ್ಟ. ಪೊಲೀಸ್ FIR ರಿಜಿಸ್ಟರ್ ಮಾಡೋದನ್ನು ರೆಫ್ಯೂಸ್ ಮಾಡಬಹುದು, ತಪ್ಪು. ಕಾಗ್ನಿಸಬಲ್ ಅಫೆನ್ಸ್ ಇದ್ದರೆ FIR ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ. ಲೋಕಲ್ ಸ್ಟೇಷನ್ ರೆಫ್ಯೂಸ್ ಮಾಡಿದರೆ 0 FIR ಫೈಲ್ ಮಾಡಬಹುದು. ಲಿವ್ ಇನ್ ರಿಲೇಶನ್ಶಿಪ್ ಇಂಡಿಯಾದಲ್ಲಿ ಇಲ್ಲಿಗಲ್, ತಪ್ಪು. ಕನ್ಸೆಂಟಿಂಗ್ ಅಡಲ್ಟ್ಸ್ ಒಟ್ಟಿಗೆ ಬದುಕುವುದು ಇಲ್ಲಿಗಲ್ ಅಲ್ಲ. 7 ವರ್ಷ ಒಟ್ಟಿಗೆ ಇದ್ದರೆ ಆಟೋಮೆಟಿಕಲಿ ಮ್ಯಾರೇಜ್, ಇದು ತಪ್ಪು. ಇಂಡಿಯನ್ ಲಾ ನಲ್ಲಿ ಅಂತಹ ಫಿಕ್ಸ್ಡ್ 7 years ರೂಲ್ಸ್ ಇಲ್ಲ. ಚೆಕ್ ಬೌನ್ಸ್ ಅಂದ್ರೆ ಪೇಮೆಂಟ್ ಇಶ್ಯೂ ಅಷ್ಟೇ, ತಪ್ಪು. ಸೆಕ್ಷನ್ 138 ಅಡಿಯಲ್ಲಿ ಚೆಕ್ ಬೌನ್ಸ್ ಕ್ರಿಮಿನಲ್ ಕೇಸ್ ಆಗಬಹುದು. ಹೇಳದೆ ಕಾನ್ವರ್ಸೇಷನ್ ರೆಕಾರ್ಡ್ ಮಾಡಿದರೆ ಯಾವಾಗಲೂ ಇಲ್ಲಿಗಲ್, ಅಗತ್ಯವಿಲ್ಲ. ನೀವು ಆ ಕಾನ್ವರ್ಸೇಷನ್ಗೆ ಪಾರ್ಟಿಸಿಪೇಟ್ ಆಗಿದ್ದರೆ ಹಲವು ಸಂದರ್ಭಗಳಲ್ಲಿ ರಿಕಾರ್ಡಿಂಗ್ ಲೀಗಲ್ ಎವಿಡೆನ್ಸ್ ಆಗಬಹುದು. ಮೈನರ್ ಮಾಡಿದ ಕ್ರೈಮ್ಗೆ ಪನಿಷ್ಮೆಂಟ್ ಇರಲ್ಲ, ಸಂಪೂರ್ಣ ಸತ್ಯ ಅಲ್ಲ. 16 ರಿಂದ 18 ವರ್ಷದವರು ಹೀನಿಯಸ್ ಅಫೆನ್ಸ್ ಮಾಡಿದರೆ ಸ್ಪೆಸಿಫಿಕ್ ಕೇಸ್ನಲ್ಲಿ ಅಡಲ್ಟ್ಸ್ ಟ್ರಯಲ್ ಆಗುವ ಸಾಧ್ಯತೆ ಇರುತ್ತದೆ. ಮಗಳಿಗೆ ತಂದೆ ವಿಲ್ ನಲ್ಲಿ ಕೊಟ್ಟ ಮಾತ್ರಕ್ಕೆ ಪ್ರಾಪರ್ಟಿ ಶೇರ್, ತಪ್ಪು. 2005 ಅಮೆಂಡ್ಮೆಂಟ್ ನಂತರ ಅನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಮಗಳಿಗೂ ಮಗನಷ್ಟೇ ಈಕ್ವಲ್ ರೈಟ್ಸ್ ಇವೆ. ಲಾ ಬಗ್ಗೆ ಅತಿ ಡೇಂಜರಸ್ ಥಿಂಗ್ ಏನು ಗೊತ್ತಾ? ಲಾ ಗೊತ್ತಿಲ್ಲದೆ ಇರೋದು ಅಲ್ಲ, ತಪ್ಪಾದ ಲಾ ಗೊತ್ತಿದೆ ಅಂತ ಓವರ್ ಕಾನ್ಫಿಡೆನ್ಸ್ ಇಟ್ಟುಕೊಳ್ಳುವುದು. ವಾಟ್ಸಪ್ ಫಾರ್ವರ್ಡ್ ನೋಡಿ ಲಾ ಡಿಸೈಡ್ ಮಾಡಬೇಡಿ. ಕರೆಂಟ್ ಲೀಗಲ್ ಪ್ರೊವಿಷನ್ ಅನ್ನು ಚೆಕ್ ಮಾಡಿ. ಇಂತಹ ಸಿಂಪಲ್ ಲೀಗಲ್ ಇನ್ಫಾರ್ಮೇಶನ್ಗಾಗಿ ಫಾಲೋ ಮಾಡಿ.